ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬಾಸು, ಯಾರಾದ್ರೂ ಗಿಡಕ್ಕೆ ಇಷ್ಟೊತ್ತಲ್ಲಿ ನೀರು ಹಾಕ್ತಾರ? ತಾತ ನೋಡಿದ್ರೆ ಅಷ್ಟೇ. ಯಾಕೋ ನಂದಿನಿ ಬಂದು ಹೋದ್ಮೇಲೆ ಮನ್ಸಿಗೆ ಸ್ವಲ್ಪ ಬೇಜಾರಾಯಿತು. ಸ್ವಲ್ಪ ಹೊತ್ತು ಮನುಷ್ಯರು ಸಹವಾಸ ಬೇಡ ಅನ್ನಿಸ್ತು. ಅದಕ್ಕೆ ಗಿಡಗಳ ಜೊತೆ ಮಾತಾಡ್ತಾ ಇದ್ದೆ. ಕಮಾನ್ ಬಾಸ್, ಇದನ್ನೆಲ್ಲ ಮರೆತು ಮುಂದೆ ಹೋಗ್ಬೇಕು. ತಾತ ಹೇಳಿಲ್ವಾ ಇನ್ನು ಮುಂದೆನೂ ನಾವೆಲ್ಲ ಮೊದಲಿನ ಥರನೇ ಇರ್ತೀವಿ ಅಂತ? ಹೇಳ್ಬೋದು ಸಮರ್ಥ, ಆದರೆ ಒಂದ್ಸಲ ಈ ಥರ ಆದಮೇಲೆ ಮನಸ್ಸು ಅವ್ರನ್ನ ಮೊದಲಿನ ಥರ ನೋಡೋಕ್ಕೊಪ್ಪಲ್ಲ. ನಾನು ನಂದಿನಿ ಬಗ್ಗೆ ಹೇಳ್ತಾ ಇರೋದು. ಬಿಟ್ಟಾಗ ಬಾಸು, ಅವ್ರಿಗೂ ಅವ್ರದ್ದೇ ಆದಂಥ ಟೆನ್ಷನ್ ಇರುತ್ತೆ. ನಮಗೂ ಯೋಚನೆ ಮಾಡೋದಕ್ಕೆ ತುಂಬ ವಿಷಯ ಇದೆ ಅಲ್ವಾ? ಇದೆಲ್ಲ ಬೇಕಾ? ಏನು ವಿಷಯ ಇದೆಯಪ್ಪ ಯೋಚನೆ ಮಾಡೋಕ್ಕೆ? ಅದನ್ನು ನಾನು ಆಮೇಲೆ ಹೇಳ್ತೀನಿ. ಮೊದಲು ನೀನು ಗಿಡಗಳ ಹತ್ರ ಏನು ಮಾತಾಡ್ತಿದ್ದೆ ಅಂತೇಳಿ. ಓ ಸಿರಿ ಅಕ್ಕ ನನಗೆ ತುಂಬ ಬಾಯಾರಿಕೆ ಆಗಿದೆ ಅಂತ ಅವೇ ನಿನ್ನ ಹತ್ರ ಹೇಳ್ತಾ ಇತ್ತಾ? ಅಷ್ಟೇ ಅಲ್ಲ, ಈಗೊಂದು ಗೂಬೆ ಬರುತ್ತೆ ನಿನ್ನ ಗೋಳಿಕೊಳ್ಳೋಕ್ಕೆ, ಹುಷಾರಾಗಿರು ಅಂತಾನು ಹೇಳಿದ್ವು. ಆಹಾ, ಅದಕ್ಕೆ ನೀನೇನಂದೆ? ಗೂಬೆ ಬಗ್ಗೆ ನನಗೆ ಗೊತ್ತಿಲ್ಲ, ಆದರೆ ಇತ್ತೀಚೆಗೆ ಯಾಕೋ ನನ್ನ ಗಂಡ ನನ್ನ ಸರಿಯಾಗಿ ವಿಚಾರಿಸ್ಕೊಳ್ತಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಿದ್ದೆ. ಅಯ್ಯಯ್ಯೋ ಪಾಪ. ಸೊ ನಿನ್ನ ಗಂಡನ ಹತ್ರ ವಿಚಾರಿಸ್ಕೊಳ್ಳೋದಕ್ಕೆ ಹೇಳ ಹಾಗಾದ್ರೆ? ಯಾರಾದ್ರೂ ನೋಡ್ತಾರೆ. ಸೊ ವಾಟ್, ಎಷ್ಟು ರೊಮ್ಯಾಂಟಿಕ್ ಕಪ್ಪಲ್ ಕಣಪ್ಪ ಇವರು ಅಂತ ದೃಷ್ಟಿ ತೆಗ್ದವ್ರೆ ಹೋಗ್ತಾ ಇರ್ತಾರೆ. ತಾತ ಬರ್ತಾರೆ. ತಾತ ಬಂದ್ಮೇಲೆ ನೋಡ್ಕೊಂಡ್ರಾಯ್ತು, ಬಿಟ್ಟಾಕ. ಬೇಡ ಕಣೋ ಸಮರ್ಥ್, ಸುಮ್ಮನಿರೋ. ಸುಮ್ಮನಿರಲ್ಲ ಅಂದ್ರೆ ಏನು ಮಾಡ್ತೀಯ? ಬೇಡ ನೋಡು. ಏನು ಮಾಡ್ತೀಯ? ಏನು ಮಾಡ್ತೀನ? ಸಾರಿ ಚಳಿ ಆಯ್ತಾ? ಚಳಿ ಆಗ್ತೀರ ನಿನಗೆ ಬಾಸ್. ಹೋಗಿ ಡ್ರೆಸ್ ಚೇಂಜ್ ಮಾಡು. ಸಮರ್ಥ್, ಇದು ಒಂದು ಪಾಟಿಗೆ ನೀರು ಹಾಕಬೇಕು, ಹಾಕ್ಬಿಡ್ತೀಯ ಪ್ಲೀಸ್? ಮಹಾರಾಣಿಯವರು ಕೇಳಿದ್ಮೇಲೆ ಇಲ್ಲ ಅನ್ನಕ್ಕಾಗತ್ತಾ? ಹೊರಡಿ. ಇಲ್ಲ ಗಿಡಕ್ಕೆ ಹಿಂಗೆ ಆಗ್ತಿದ್ದಮ್ಮ. ಅಭಿ ತಗೋ, ಊಟ ಮಾಡು. ಚಿಕ್ಕಮ್ಮ ಪ್ಲೀಸ್. ಮೊದಲು ಎಷ್ಟು ಸೇರುತ್ತೋ ಅಷ್ಟು ಊಟ ಮಾಡು, ಆಮೇಲೆ ಮಾತಾಡೋಣ. ಅಲ್ಲ ಚಿಕ್ಕಮ್ಮ, ಬ್ರೋ ಯಾಕೆ ಹೀಗೆ ಮಾಡ್ತಿದ್ದಾನೆ? ದೀಪಿಕಾ ಮನೆಗೆ ಹೋಗಿರೋ ವಿಚಾರ ಮಾತಾಡೋದು ಬಿಟ್ಟು ಬಂದ ತಕ್ಷಣ ನನ್ನ ಹತ್ರ ಬಿಸ್ನೆಸ್ ವಿಚಾರ ಮಾತಾಡ್ತಾನಲ್ಲ, ಎಷ್ಟು ಇರಿಟೇಟ್ ಆಯ್ತು ಗೊತ್ತಾ? ಅಭಿ ಕಾಮ್ ಡೌನ್. ಏನು ಕಾಮ್ ಡೌನ್ ಚಿಕ್ಕಮ್ಮ? ದೀಪಿಕಾ ಮನೇಲಿ ಎಷ್ಟು ಬೇಜಾರಾಗಿದ್ದಾರೆ ಗೊತ್ತಾ? ಅವ್ರ ಡ್ಯಾಡಿ ತುಂಬ ಸಿಟ್ಟಲ್ಲಿದ್ದಾರೆ ಅಂತ ಅಳ್ತಾ ಇದ್ಲು ದೀಪಿಕಾ. ನೋಡು ಅಭಿ, ದೀಪಿಕಾ ಅವ್ರ ತಂದೆ ನಮ್ಮ ಬಿಸ್ನೆಸ್ ರೈವಲ್. ಎಷ್ಟು ವರ್ಷಗಳಿಂದ ನಮ್ಮ ಕಂಪ್ನಿಗೂ ಅವ್ರ ಕಂಪ್ನಿಗೂ ರೈವಲ್ರಿ ಇದೆ. ವಾಟ್ ಎವರ್ ಚಿಕ್ಕಮ್ಮ, ಬಿಸ್ನೆಸ್ ಬೇರೆ, ಪರ್ಸ್ನಲ್ ಲೈಫ್ ಬೇರೆ. ಅವ್ರಿಗೆ ನಮ್ಮ ಕಂಪ್ನಿ ಬಗ್ಗೆ ರೈವಲ್ರಿ ಇದ್ರೂ ನನ್ನನ್ನು ಯಾವತ್ತೂ ಅವ್ರ ಹತ್ರ ನೋಡೇ ಇಲ್ಲ ಚಿಕ್ಕಮ್ಮ. ದೀಪಿಕಾ ಅಪ್ಪ ಅಮ್ಮ ನನ್ನ ಸ್ವಂತ ಮಗನ ಥರ ನೋಡ್ತಿದ್ದಾರೆ. ಆದರೂ ಅಭಿ, ಜನಾರ್ದನ್ ಮೇಲೆ ದ್ವೇಷ ಇರೋದು ಭಾವನ್ಗೆ. ಆದರೆ ಅವಿ ಅವರನ್ನ ಯಾಕೆ ದೂರ ಇಡ್ತಿದ್ದಾನೆ ಹೇಳು? ನಮ್ಮ ಮನೆಗೆ, ನಮ್ಮ ಕಂಪ್ನಿಗೆ ದ್ರೋಹ ಬಗ್ದಿದ್ದಾರೆ ಅನ್ನೋ ಸಿಟ್ಟು ಅವನಿಗೂ ಇರುತ್ತೆ ಅಲ್ವಾ? ಅದನ್ನು ಅರ್ಥ ಮಾಡ್ಕೋ ಅವಿ. ಯಾವಾಗಲೂ ಏನೋ ಆಗಿತ್ತು ಅಂತ ಅದೇ ದ್ವೇಷ ಮುಂದುವರ್ಸ್ಕೊಂಡು ಹೋಗ್ಬೇಕಾ ಚಿಕ್ಕಮ್ಮ? ಅವರೇ ಎಲ್ಲ ಮತ್ತು ಸಂಬಂಧ ಅಂತ ಬಂದಾಗ ಬ್ರೋ ಈ ಥರ ಮಾಡೋದು ಸರಿನಾ? ಒಂದೊಂದ್ಸಲ ಅವನು ಡ್ಯಾಡ್ ಥರನೇ ಆಡ್ತಾನೆ. ಅವಿಗೆ ಭಾವನ್ ಕಂಡ್ರೆ ಆಗದೆ ಇರ್ಬೋದು, ಆದರೆ ಅವನು ಕೂಡ ಭಾವನ್ ಥರಾನೇ. ಈ ವಿಷಯದಲ್ಲೂ ಅವನು ಅವನ ಮನಸ್ಸು ಬದಲಾಯಿಸ್ತಾನೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ನೋಡೋಣ ಏನಾಗುತ್ತೆ ಅಂತ. ನೀನು ಟೆನ್ಷನ್ ತಗೋಬೇಡ, ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಅಪ್ಪ ಮಕ್ಕಳನ್ನ ದೂರ ಮಾಡಾಯಿತು, ಈಗ ಅಣ್ಣ ತಮ್ಮನ್ನ ದೂರ ಮಾಡೋಕ್ಕೆ ಒಂದು ವಿಷಯ ಸಿಕ್ಕಿದೆ. ಅಭಿ, ಈಗ ನೀನು ರೆಸ್ಟ್ ಮಾಡು. ನಾನು ಇನ್ನೊಂದ್ಸಲ ಅವಿ ಹತ್ರ ಮಾತಾಡೋಕ್ಕಾಗುತ್ತಾ ಅಂತ ನೋಡ್ತೀನಿ. ಒಂದಂತೂ ನಿಜ, ನಿಮ್ಮ ಪ್ರೀತಿ ನಿಜವಾಗಿದ್ರೆ ಅದು ಯಾವತ್ತೂ ಸೋಲಲ್ಲ. ಥ್ಯಾಂಕ್ಸ್ ಚಿಕ್ಕಮ್ಮ, ನೀವು ಒಬ್ಬರೇ ನನ್ನ ಸಿಚುವೇಶನ್ ಅರ್ಥ ಮಾಡ್ಕೋತಿರೋದು. ನನಗೆ
ನಿನಗೆ ಮಕ್ಕಳೆಲ್ಲ ಒಂದೇ ಕಣ. ನೀನೀಗ ಹೋಗಿ ಮಲ್ಕೋ, ನಾಳೆ ಮಾತಾಡೋಣ. ಗುಡ್ ನೈಟ್. ಗುಡ್ ನೈಟ್ ಚಿಕ್ಕಮ್ಮ. ಅತ್ತೆ, ಅಭಿ ಊಟ ಮಾಡಿದ್ನೋ ಇಲ್ವೋ ಅಂತ ಕೇಳೋಣ ಅಂತ ಬಂದೆ. ಒಂದು 4 ತಿಂದ ಪೂರ್ಣಿ. ಈಗ ಹೋಗಿ ರೆಸ್ಟ್ ಮಾಡ್ತಿದ್ದಾನೆ. ಅವನ ಮನಸ್ಸು ಸರಿ ಇಲ್ಲ. ಸ್ವಲ್ಪ ಹೊತ್ತು ಅವನ ಪಾಡಿಗೆ ಅವನನ್ನು ಬಿಟ್ಬಿಟ್ರೆ ಒಳ್ಳೇದು. ಅಲ್ಲ ಅತ್ತೆ, ಇವರು ಬಿಸ್ನೆಸ್ ವಿಷಯ ಮಾತಾಡಿದ್ರು ಅಂತ ಅಭಿ ನೊಂದ್ಕೊಂಡ ಅನ್ಸುತ್ತೆ. ಆದರೆ ಇವ್ರ ಇಂಟೆನ್ಷನ್ನು ಅಭಿಗೆ ಹರ್ಟ್ ಮಾಡೋದಲ್ಲ. ಅದನ್ನು ಹೇಳೋಗೋಣ ಅಂತ ಬಂದೆ. ನಾನು ಅದನ್ನೇ ಹೇಳಿ ಹೋಗಕ್ಕೆ ಬಂದಿದ್ದು ಪೂರ್ಣಿ. ಎಲ್ಲ ಹೇಳಿದ್ದೀನಿ, ನೀನು ಚಿಂತೆ ಮಾಡಬೇಡ. ಹೋಗಿ ರೆಸ್ಟ್ ಮಾಡು. ಸಾರಿ ಸಮರ್ಥ್, ನಮ್ಮ ಮನೆಯವ್ರ ಜೊತೆ ಒಂದು ಸಣ್ಣ ಜಗಳ ಆಗಿತ್ತು. ಅದೇ ಫ್ರಸ್ಟ್ರೇಷನಲ್ಲಿದ್ದೆ. ಈ ಚೋಟು ಬೇರೆ ತುಂಬ ಸತಾಯಿಸ್ತಿದ್ದ. ಆ ಕೋಪದಲ್ಲಿ ಮಾತಾಡಿದೆ, ಅದು ಏನೇನೋ ಆಗಿ ದೊಡ್ಡ ಜಗಳನೇ ಆಗೋಯ್ತು. ಇಟ್ಸ್ ಓಕೆ ನಂದಿನಿ ಅವ್ರೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಆದರೆ ಮನೆ ಆಚೆ ನಿಂತ್ಕೊಂಡು ಮಾತಾಡೋ ಬದಲು ಮನೆ ಒಳಗಡೆ ಬಂದು ಮಾತಾಡಿದ್ದಿದ್ರೆ ಇಷ್ಟು ದೊಡ್ಡ ಇಶ್ಯೂ ಆಗ್ತಿರ್ಲಿಲ್ಲ. ಹೌದು ಸಮರ್ಥ್, ಆದರೆ ಆ ಟೈಮಲ್ಲಿ ನನಗೆ ಫ್ರಸ್ಟ್ರೇಷನ್ ಆಗೋಯ್ತು. ಹೋಗಲಿ ಬಿಡಿ, ಆಗಿದ್ದನ್ನ ಬದಲಾಯಿಸೋಕ್ಕಾಗಲ್ಲ. ಎಲ್ಲ ಮೊದಲಿನ ಥರ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ಆದರೆ ಎಲ್ಲ ಸರಿ ಹೋಗುತ್ತೆ. ಹಾಯ್ ಮಾಧವ್, ಬಿಸ್ನೆಸ್ ಹೇಳ್ಕೊಟ್ಟಾಗೆ ನಿನ್ನ ಮಗನಿಗೆ ಒಂಚೂರು ಕಲ್ಚರ್ ಹೇಳ್ಕೊಟ್ಟಿದ್ರೆ ಅವನು ಆ ಥರ ಮಾತಾಡ್ತಾ ಇರಲಿಲ್ಲ. ನನಗೂ ನಿನಗೂ ದ್ವೇಷ ಇತ್ತು, ಆದರೆ ನಿನ್ನ ಮಗನೂ ನಿನ್ನ ಥರಾನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದಾನೆ. ಇಟ್ಸ್ ನಾಟ್ ಅ ಗುಡ್ ಸೈನ್. ದ್ವೇಷ ಕಂಟಿನ್ಯೂ ಆದರೆ ನಿನಗಾಗಲಿ ನಿನ್ನ ಫ್ಯಾಮಿಲಿಗಾಗಲಿ ಒಳ್ಳೇದಲ್ಲ. ನಿನ್ನ ಮಗನಿಗೆ ಈ ವಿಷಯ ತಿಳಿಸಿದ್ರೆ ಒಳ್ಳೇದು. ಅವಿ, ಆ ಜನಾರ್ದನ್ ಕೆಫೆಗೆ ಬಂದಿದ್ರು. ನೀನು ಅವ್ರ ಹತ್ರ ಯಾಕೆ ಹೋಗಿದ್ದೆ ಅಂತ ನನಗೆ ಗೊತ್ತಿಲ್ಲ. ಯಾವುದೋ ಅನಿವಾರ್ಯತೆ ಇಲ್ಲದೆ ನೀನು ಅಲ್ಲಿಗೆ ಹೋಗಿರಲ್ಲ. ಆದರೆ ನೀನು ಅವ್ರ ಹತ್ರ ಆಡಿದ ಮಾತು ಕೇಳಿ ಸಮಾಧಾನ ಆಯಿತು. ಯಾರನ್ನು ಎಲ್ಲಿಡಬೇಕು ಅಂತ ನಿನಗೆ ಗೊತ್ತಲ್ಲ, ಅಷ್ಟು ಸಾಕು. ನೀನು ಪಾಪಮ್ಮ, ನಿಮ್ಮ ಅಯ್ಯನಿಗೆ ಹೇಳಿಬಿಡಿ, ಯಾರನ್ನ ಹತ್ರ ಬಿಡ್ಕೋಬೇಕು, ಯಾರನ್ನ ದೂರ ಇಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಆ ಮನುಷ್ಯನ ಹತ್ರ ನಾನೇನು ವ್ಯವಹಾರ ಮಾತಾಡೋಕೆ ಹೋಗಿರಲಿಲ್ಲ. ಆದರೆ ಅದೇ ನೆಪ ಇಟ್ಕೊಂಡು ನನ್ನ ಹತ್ರ ಮಾತಾಡೋಕ್ಕೆ ಬರಬೇಡಿ ಅಂತ ಗಯ್ಯನಿಗೆ ಹೇಳಿ. ಈಗಿನ ಕಾಲದಲ್ಲಿ ಯಾರನ್ನೂ ನಂಬೋ ಹಾಗಿಲ್ಲ ಸ್ನೇಹಿತರೆ. ಬೆಂಗಳೂರಿನ ಒಂದು ಬಡಾವಣೆಯಲ್ಲಿ ಪಕ್ಕದ ಮನೆಯವರಿಗೆ ಬುದ್ಧಿ ಹೇಳಿದ್ರು ಅನ್ನೋ ಕೋಪಕ್ಕೆ ವೃದ್ಧರೊಬ್ಬರಿಗೆ ಚೆನ್ನಾಗಿ ಥಳಿಸಿದ ಘಟನೆ ನಡೆದಿದೆ. ಎಲ್ಲಿ, ಏನು, ಎತ್ತ ಅಂತೆಲ್ಲ ಡೀಟೇಲ್ಸ್ ಹೇಳಬೇಕಾ ವೀಕ್ಷಕರೇ? ಆ ಶೂರ್ಪನಕ್ಕಿ ಹೀಗೆಲ್ಲ ಮಾಡೋವಳೆ, ಹುಷಾರಾಗಿರ್ಬೇಕು ನಾನು. ಅಮ್ಮ, ಯಾಕೆ ಹೇಗೆ ಕೂತಿದ್ದೀರಾ? ನಂದಿನಿ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಇಲ್ಲ ಪುಟ್ಟ, ನಂದಿನಿಗೆ ಸ್ವಲ್ಪ ಕೋಪ ಜಾಸ್ತಿ. ಅವಳು ಈ ರೀತಿ ಬೀದಿಲಿ ಜಗಳ ಆಡ್ತಾ ಇರಲಿಲ್ಲ ಅನ್ನೋದೊಂದು ಬಿಟ್ರೆ ಅವಳು ಜಗಳ ಆಡೋದೇನು ಹೊಸ್ತಲ್ಲ. ಅವಳಿಗೂ ಅವಳದೇ ಅದು ಇರುತ್ತಲ್ವಾ. ಆದರೂ ಅಮ್ಮ, ನಿಮ್ಮ ಬಗ್ಗೆ ಹಾಗೆಲ್ಲ. ಬಿಡು ಪುಟ್ಟ, ಅವಳು ನನ್ನ ಬಗ್ಗೆ ಅಂದಿದ್ದಕ್ಕೆ ನನಗೆ ಬೇಜಾರಿಲ್ಲ. ಆದರೆ ಈ ಥರ ಎಲ್ಲ ಆದಾಗ ಆ ಚೋಟು ಮೇಲೆ ಎಂಥ ಪರಿಣಾಮ ಆಗುತ್ತಲ್ವಾ. ಜೊತೆಗೆ ಈ ವಯಸ್ಸಲ್ಲಿ ಅವಳ ಅತ್ತೆ ಮಾವ ಇದನ್ನೆಲ್ಲ ನೋಡಬೇಕಾಯ್ತಲ್ಲ ಅನ್ಸುತ್ತೆ. ನನಗೂ ಹಾಗೆ ಅನ್ಸುತ್ತಮ್ಮ. ಆದರೆ ನೀವು ಈ ವಿಷಯದ ಬಗ್ಗೆ ಎಲ್ಲ ಹೆಚ್ಚು ಯೋಚನೆ ಮಾಡ್ಕೊಂಡು ಕೂತ್ಕೋಬೇಡಿ, ಮಲ್ಕೊಳ್ಳಿ ಅಮ್ಮ. ನಾನು ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇರಲಿಲ್ಲ ಪುಟ್ಟ. ಸಮರ್ಥ ಆಫೀಸ್ನವರು ಡಬ್ಬಿ ವಿಷಯ ಕೇಳಿದ್ರಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಓ, ಏನಂತ ಯೋಚನೆ ಮಾಡಿದ್ರಿ? ಯಾಕೋ ಆ ಕೆಲಸ ಶುರು ಮಾಡ್ಲಾ ಅನ್ನಿಸ್ತಾ ಇದೆ. ಯಾಕಮ್ಮ?
ಸಂಧ್ಯಾಗೋಸ್ಕರನ? ಹಾಗೇನಿಲ್ಲ ಪುಟ್ಟ. ಇವತ್ತು ಮಾಧವ್ ಅವ್ರ ಕೆಫೆಗೆ ಹೋದಾಗ ಅಲ್ಲಿ ಅವ್ರು ಒಂದು ಹೆಂಗಸಿನ ಬಗ್ಗೆ ಮಾತಾಡ್ತಾ ಇದ್ರು. ವಯಸ್ಸಾಗಿರೋ ಒಬ್ರು ಹೆಂಗಸು ಬೆಳಗ್ಗೆ ತರಕಾರಿ ಮಾರಿ ರಾತ್ರಿ ಉಪ್ಪಿನಕಾಯಿ ಮಾಡಿ ಮಾರ್ತಾರಂತೆ. ಅದಕ್ಕೆ ನನಗೂ ಮಾಡೋಣ ಅನ್ನಿಸ್ತಾ ಇದೆ. ಅಮ್ಮ, ನೀವು ನಿಮ್ಮ ಸಂತೋಷಕ್ಕೋಸ್ಕರ ಮಾಡ್ತೀರಾ ಅನ್ನೋದಾದರೆ ನನ್ನ ಸಪೋರ್ಟ್ ನಿಮಗೆ ಇದ್ದೇ ಇರುತ್ತೆ ಅಂತ ಅವತ್ತೇ ಹೇಳಿದ್ನಲ್ಲಮ್ಮ. ಆದರೆ ನೀವು ಸಂಪಾದನೆ ಮಾಡೋದಕ್ಕೋಸ್ಕರ ಮಾಡ್ತೀರಾ ಅಂದರೆ ನಾವು ಯಾರೂ ಒಪ್ಪಲ್ಲಮ್ಮ. ನೀವು ಆರಾಮಾಗಿರಬೇಕು. ಇಲ್ಲ ಪುಟ್ಟ, ನನಗೂ ಸ್ವಲ್ಪ ಸಮಯ ಕಳೆದಂಗಾಗತ್ತೆ. ಮನೇಲಿ ಎಲ್ರಿಗೂ ಮಾಡೋದನ್ನೇ ಸ್ವಲ್ಪ ಜಾಸ್ತಿ ಮಾಡಿದ್ರಾಯ್ತು. ಸರಿ ಅಮ್ಮ, ನಿಮಗಿಷ್ಟ ಅನ್ನೋದಾದರೆ ನಾನು ನಿಮಗೆ ನನ್ನ ಕೈಲಾದ ಸಹಾಯ ಮಾಡ್ತೀನಿ. ಸಂಧ್ಯಾ ವಿಷಯದ ಬಗ್ಗೆ ಯೋಚನೆ ಮಾಡಬೇಡಿ. ನಾನು ಸಮರ್ಥ ಹತ್ರ ಮಾತಾಡ್ತೀನಿ. ಅದಕ್ಕೋಸ್ಕರ ನೀವು ಕಷ್ಟಪಡೋದು ನಮಗಿಷ್ಟ ಇಲ್ಲ. ನೀವು ಡಬ್ಬಿ ಸರ್ವಿಸ್ ಮಾಡ್ತೀರಾ ಅಂದರೆ ಮೊದಲು ಅದ್ರ ಬಗ್ಗೆ ಯೋಚನೆ ಮಾಡೋಣ. ನಾನು ಈ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರೋದೇ ಸಂಧ್ಯನ ವಿಷಯಕ್ಕೆ. ಹಾಗಂತ ಹೇಳೋ ಆಗಿಲ್ಲ ಪುಟ್ಟ, ಕ್ಷಮಿಸು. ನನಗೇನೋ ಮಾಡೋ ಮನಸ್ಸಿದೆ ಪುಟ್ಟ. ಆದರೆ ಮಾವ ಒಳ್ಳೆ ವಿಷಯಕ್ಕೆ ಅವ್ರು ಯಾವತ್ತೂ ಇಲ್ಲ ಅನ್ನಲ್ಲ ಅಮ್ಮ. ಇಲ್ಲ ಅಂತಾರೆ ಅಂತ ಅಲ್ಲ ಪುಟ್ಟ. ಮಾವ ಈಗ ತುಂಬ ಬದಲಾಗಿದ್ದಾರೆ. ಒಗ್ಗರಣೆ ಡಬ್ಬಿ ವಿಷಯನೇ ನೋಡು, ಎಷ್ಟು ಪ್ರೋತ್ಸಾಹ ಕೊಟ್ಟರು ನನಗೆ. ಇಷ್ಟಾದ್ಮೇಲೂ ಪದೇ ಪದೇ ನನ್ನ ವಿಷಯನೇ ಹೇಳ್ಕೊಂಡು ಅವ್ರಿಗೆ ನೋವು ಕೊಡೋದು ಬೇಡ ಅಂತ ಪುಟ್ಟ. ಆದರೂ ಅಮ್ಮ, ಪರವಾಗಿಲ್ಲ ಪುಟ್ಟ, ನೀನು ಹೋಗು. ಪಾಪು ಕಾಯ್ತಾ ಇರ್ತಾನೆ. ಹೋಗಿ ಮಲ್ಕೋ, ಹೋಗು. ಮನೆ ಗೆದ್ದು ಮಾರ್ಗೆಲ್ಲು ಅಂತ ಹೇಳ್ತಾರೆ. ಆದರೆ ನನ್ನ ಪರಿಸ್ಥಿತಿ ನೋಡು. ಮಾರ್ಗೆದ್ರೂ ಮನೆ ಗೆಲ್ಲೋಕ್ಕಾಗ್ತಿಲ್ಲ. ಸ್ವಂತ ಮಕ್ಕಳು ಅವರ ನೋವನ್ನು ಹೇಳ್ಕೊಳ್ಳೋದಕ್ಕೆ ಅಪ್ಪ ಸರಿಯಾದ ವ್ಯಕ್ತಿ ಅಲ್ಲ ಅಂತ ಅಂದ್ಕೊಳ್ಳೋದಿದೆಯಲ್ಲ, ಅದು ತುಂಬ ನೋವು ಕೊಡುತ್ತೆ ಮಹೇಶ. ನನ್ನ ಸಂಕಟನೆಲ್ಲ ಮನಸ್ಸು ಬಿಚ್ಚಿ ಹೇಳ್ಕೊತಾ ಇದ್ದಿದ್ದು ನಿನ್ನ ಹತ್ರ ಮಾತ್ರ. ಈಗ ತುಂಬ ನೋವಾದಾಗಲೂ ಖುಷಿಯಾದಾಗಲೂ ನಾನು ನಿನ್ನನ್ನು ಮಿಸ್ ಮಾಡ್ಕೋತೀನಿ ಕಣೋ. ನೀನು ಯಾವಾಗಲೂ ಮೊದಲಿನ ಥರ ಆಗೋದು. ಬೇಗ ಹುಷಾರಾಗು ಮಹೇಶ, ಪ್ಲೀಸ್. ಸಮರ್ಥ್, ನಿನ್ನ ಹತ್ರ ಏನೋ ಕೇಳಬೇಕಿತ್ತು. ಕೇಳಲಾ? ಕೇಳಲೇಬೇಕು ಅಂತೇನಿಲ್ಲ ಬಸ್ಸು. ನೀನು ಕೇಳದೆ ಹೋದ್ರು ನಾನು ಕೊಡ್ತೀನಿ. ಅದಲ್ಲ ಕಣೋ ಗೂಬೆ, ಏನೋ ಇಂಪಾರ್ಟೆಂಟ್ ವಿಷಯ. ನಮಗಿದು ಇಂಪಾರ್ಟೆಂಟ್. ಇಟ್ಸ್ ಓಕೆ, ಅದೇನು ಹೇಳು. ನಿನ್ನ ಹತ್ರ ಸೇವಿಂಗ್ಸ್ ಅಂತ ಸುಮಾರು ಎಷ್ಟಿರಬಹುದು? ಸೇವಿಂಗ್ಸಾ? ಏನು ಬಾಸು ನೀನು ಏನೋ ರೊಮ್ಯಾಂಟಿಕಾಗಿ ಕೇಳ್ತಿದ್ಯಾ ಅಂತ ಅಂದ್ಕೊಂಡ್ರೆ ಸೇವಿಂಗ್ಸ್ ಅಂತ ಕೇಳ್ತಿಯಲ್ಲ ನೀನು. ಹೇಳು ಸಮರ್ಥ್. ಸದ್ಯಕ್ಕೆ ಲಿಕ್ವಿಡೇಟ್ ಮಾಡೋಕ್ಕಾಗುವಂಥದ್ದೇನೂ ಇಲ್ಲ. ಯಾಕೆ ಹೇಳು? ಬೇಕಿತ್ತು. ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದಿದ್ದು ಹೊಸದ್ರಲ್ಲಿ ಸಂಬಳ ಕಮ್ಮಿ ಬರ್ತಾಯಿತ್ತು. ಹಾಗಂತ ಈಗೇನು ಮಹಾ ಬಂದ್ಬಿಡ್ತಾ ಇದೆ ಅಂತಲ್ಲ. ನಿನ್ನ ಪ್ರೀತಿಸಕ್ಕೆ ಶುರು ಮಾಡಿದಾಗ ನೀನು ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡು ಅಂತ ಹೇಳಿದ್ದೆ, ಅಲ್ಲೆಲ್ಲ ನಾನು ಸೇವಿಂಗ್ಸ್ನ ಇನ್ವೆಸ್ಟ್ ಮಾಡಿದ್ದೀನಿ. ಸದ್ಯಕ್ಕೆ ಸೇವಿಂಗ್ಸ್ ನಿಲ್ಲ. ಇನ್ವೆಸ್ಟ್ ಮಾಡಿರೋದನ್ನು ತಕ್ಷಣ ತೆಗಿಬೇಕು ಅಂತಂದರೆ ಆಗಲ್ಲ. ಕೆಲವು ಲಾಕಿನ್ ಇರುತ್ತೆ, ಇನ್ನು ಕೆಲವು ಇನ್ನೂ ಪ್ರಾಫಿಟೇ ಬಂದಿರಲ್ಲ. ಹೌದಲ್ವಾ? ಜೊತೆಗೆ ಅದು ಇದು ಖರ್ಚು, ಬೈಕ್ EMI, ಸೇವಿಂಗ್ಸು ಅಂತ ಟೆನ್ಷನ್ ತೊಗೊಳೋದಕ್ಕೆ ಇನ್ನೂ ತುಂಬ ಟೈಮ್ ಇದೆ ಬಾಸ್. ಅದ್ರ ಬಗ್ಗೆ ಯೋಚನೆ ಮಾಡಿದೆ. ಬಾ ನಿದ್ದೆ ಮಾಡೋಣ. ಬಾ ಬಾಸು, ಮಲ್ಕೋ. ನಾನು ಬರ್ತೀನಿ ಪುಣ್ಯ. ತಿಂಡಿ ನಂಗೆ ಬೇಡ ಪುಣ್ಯ, ಲೇಟ್ ಆಗ್ತಿದೆ.
ನೀವೀಗ ಹೇಳ್ತೀರಂತಾನೆ ಚಪಾತಿನ ರೋಲ್ ಮಾಡ್ಕೊಂಡು ತಂದಿದ್ದೀನಿ, ತಗೊಳ್ಳಿ. ನನಗೆ ಹಸಿವಿಲ್ಲ ಪುಣ್ಯ. ಅಲ್ಲಿ ಅಭಿನೂ ಊಟ ತಿಂಡಿ ಮಾಡ್ತಿಲ್ಲ, ಇಲ್ಲಿ ನೀವು ಹೀಗೆ ಮಾಡ್ತಿದ್ದೀರಾ. ನಿನ್ನೆ ರಾತ್ರಿನೇ ನಿಮ್ಮ ಹತ್ರ ಮಾತಾಡೋಣ ಅಂದ್ಕೊಂಡೆ, ನೀವು ಡಿಸ್ಟರ್ಬ್ ಆಗಿರ್ತೀರಾ ಅಂತ ಸುಮ್ಮನೆ ಅದೇ. ದೀಪಿಕಾ ಮನೆ ವಿಚಾರದಲ್ಲಿ ನೀವು ತಗೊಂಡಿರೋ ಡಿಸಿಷನ್ ಕರೆಕ್ಟಾಗೇ ಇದೆ. ಆದರೆ ನೀವು ಯಾಕೆ ಈ ನಿರ್ಧಾರ ತಗೊಂಡ್ರಿ ಅಂತ ಅಭಿಗೆ ಅರ್ಥ ಮಾಡಿಸ್ಬೇಕಲ್ವಾ? ಇಬ್ಬರು ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಬೆಳೆದಿದ್ದೀರ, ಅರ್ಥ ಮಾಡ್ಕೊಂಡಿದ್ದೀರ. ಈಗ ಇಂಥ ವಿಷಯ ಬಂದಾಗ ಕೋಪ ಮಾಡ್ಕೊಳ್ಳೋ ಬದಲು ಸಮಾಧಾನವಾಗಿ ಕೂತು ಮಾತಾಡ್ಬೋದಲ್ವಾ? ಮಾತಾಡೋದ್ರಿಂದ ಸಮಸ್ಯೆ ಹುಟ್ಟುತ್ತೆ ಅನ್ಕೋತೀವಿ, ಆದರೆ ಕೆಲವು ಸಲ ಮಾತಾಡದೇ ಇರೋದ್ರಿಂದ ಇನ್ನೂ ದೊಡ್ಡ ಸಮಸ್ಯೆ ಹುಟ್ಟುತ್ತೆ ರೀ. ಈ ಟೈಮ್ನಲ್ಲಿ ನೀವು ಅಣ್ಣನ ಥರ ಮಾತಾಡಬೇಕು. ಅದು ಬಿಟ್ಟು ಬಿಸ್ನೆಸ್ ಮನ್ ಥರ ಮಾತಾಡಿದ್ರೆ ಅಭಿಗೂ ಹರ್ಟ್ ಆಗುತ್ತೆ ಅಲ್ವಾ? ತನ್ನ ಬಗ್ಗೆ ಅಣ್ಣನಿಗೆ ಕೇರೆ ಇಲ್ಲ ಅಂತ ಅನ್ಸುತ್ತಲ್ವಾ? ಅದಕ್ಕೆ ಇಬ್ಬರು ಎಲ್ಲಾದರೂ ಆಚೆ ಹೋಗಿ ಸಮಾಧಾನವಾಗಿ ಕೂತು ಮಾತಾಡಿ, ಅವನಿಗೆಲ್ಲ ಅರ್ಥ ಮಾಡಿಸಿ. ಅವಿ, ಬನ್ನಿ ಚಿಕ್ಕಮ್ಮ. ಸಾರಿ, ಅದು ಅಭಿ ವಿಷಯ ಮಾತಾಡೋಕ್ಕೆ ಅಂತ ಬಂದೆ. ಏನಾಯ್ತು ಚಿಕ್ಕಮ್ಮ? ಏನಿಲ್ಲ, ಅವನ ಹತ್ರ ಎಲ್ಲ ಮಾತಾಡಿದ್ದೀನಿ. ಸದ್ಯಕ್ಕೆ ಅವನು ಸಮಾಧಾನವಾಗಿದ್ದಾನೆ. ಸ್ವಲ್ಪ ಪರ್ಸ್ನಲ್ ಸ್ಪೇಸು ಬೇಕು ಅನಿಸುತ್ತೆ ಅವನಿಗೆ. ಅದಕ್ಕೆ ಸ್ವಲ್ಪ ಟೈಮ್ ಅವನ ಪಾಡಿಗೆ ಅವನು ಬಿಟ್ಬಿಡೋದು ಒಳ್ಳೆಯದು. ಹೌದಾ? ನಾನು ಈಗ ಅವನ ಹತ್ರ ಮಾತಾಡೋಣ ಅಂದ್ಕೊಂಡಿದ್ದೆ. ಪರವಾಗಿಲ್ಲ ಅಭಿ, ಈಗ ಅವನು ಕಾಮಾಗಿದ್ದಾನೆ. ಮತ್ತೆ ಅದೇ ವಿಷಯ ಕೆದಕಿ ಅವನಿಗೆ ನೋವು ಕೊಡೋದು ಬೇಡ. ಸ್ವಲ್ಪ ಟೈಮ್ ಕೊಟ್ಟರೆ ಸರಿ ಹೋಗ್ತಾನೆ, ನಿಧಾನಕ್ಕೆ ಮಾತಾಡ್ಬೋದಂತೆ. ಅವಿ, ಅವನೇ ನನ್ನ ಹತ್ರ ಡೈರೆಕ್ಟಾಗಿ ಹೇಳ್ದ, ನನ್ನನ್ನು ಒಂಟಿಯಾಗಿ ಬಿಟ್ಬಿಡಿ ಅಂತ. ಅಷ್ಟು ಹೇಳಿದ ಮೇಲೂ ಅವನ ಹತ್ರ ಮಾತಾಡೋದು ಸರಿಯಲ್ಲ ಅನಿಸುತ್ತೆ. ಸ್ಟಿಲ್ ನೀನು ಮಾತಾಡ್ತೀಯ ಅಂದರೆ ನೋ ಪ್ರಾಬ್ಲಮ್. ಇಟ್ಸ್ ಓಕೆ ಚಿಕ್ಕಮ್ಮ, ಅಭಿಗೆ ಪೂರ್ತಿ ಸಮಾಧಾನ ಆದಮೇಲೆ ಮಾತಾಡ್ತೇನೆ. ಪುಣ್ಯ, ನಾನು ಬರ್ತೇನೆ. ಪೂರ್ತಿ ಸಮಾಧಾನ ಆದಮೇಲೆ ಮಾತಾಡ್ತೀನಿ ಅಂದರೆ ಏನು? ಇವ್ರು ಮಾತಾಡಿದ ಮೇಲೇ ತಾನೇ ಅಭಿಗೆ ಸಮಾಧಾನ ಆಗೋದು. ಇವ್ರು ಮಾತಾಡ್ತೀನಿ ಅಂದರೆ ಅತ್ತೆ ಯಾಕೆ ಮಾತಾಡೋದು ಬೇಡ ಅಂತಿದ್ದಾರೆ? ಎಂಥ ಸ್ಟ್ರಾಟಜಿಸ್ಟ್ ಮಾಮ್ ನೀನು. ಅಮ್ಮ ಅಮ್ಮ, ಏನಾಯ್ತು ಪುಟ್ಟ? ಹಾಲಲ್ಲಿ ಏನಿದೆ ಅಂತ ನೋಡಿದ್ರಾ? ಹಾಲಲ್ಲ, ಏನಿದೆ? ಬನ್ನಿ ತೋರಿಸ್ತೀನಿ. ಒಂದು ನಿಮಿಷ ರೀ. ಏ ಪುಟ್ಟ, ಏನು ಮಾಡ್ತಾ ಇದೀಯ ನೀನು? ಬನ್ನಿ 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 ಬನ್ನಿ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯಾ? ಟನ್ ಏನ್ ಪುಟ್ಟ ಇದು? ಯಾರು ಇಷ್ಟೊಂದು ಡಬ್ಬಿ ತಂದಿದ್ದು? ನಾನಂತೂ ತಂದಿಲ್ಲ ಅಮ್ಮ. ಆದರೆ ಈ ಡಬ್ಬಿಗಳನ್ನ ನೋಡ್ತಾ ಇದ್ರೆ ನಿಮ್ಮ ಡಬ್ಬಿ ಸರ್ವಿಸ್ಗೆ ನಮ್ಮ ಸಪೋರ್ಟ್ ಇದೆ ಅಂತ ಈ ರೀತಿ ಅವ್ರ ಒಪ್ಪಿಗೆನ ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ ಅನಿಸ್ತಿದೆ. ಹೌದಾ? ಆದರೆ ಇದಕ್ಕೆಲ್ಲ ಮಾವ ಒಪ್ಪೋದಿಲ್ಲ. ಅದಕ್ಕೆ ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡೋಣ ಅಂತ ನಾವು ಅನ್ಕೊಂಡಿದ್ವಿ ಅಲ್ವಾ? ನಿನ್ನೆ ಹಾಗೆ ಅನ್ಕೊಂಡಿದ್ವಿ, ಆದರೆ ಬೆಳಗ್ಗೆ ಯಾರೋ ಬಾಕ್ಸ್ ಇಟ್ಟಿದಾರಲ್ಲಮ್ಮ. ಯಾರಿರ್ಬೋದು ಪುಟ್ಟ? ನಂಗೇನೋ ಸಮರ್ ತಂದಿರ್ಬೋದು ಅನ್ಸುತ್ತೆ. ಏನೋ ಸಮರ್ ತಂದಾಗಿತ್ತು. ನೀನು ನೋಡಿದ್ರೆ ಈಗ ತಾನೇ ಹೇಳ್ತಿದ್ಯಾ? ಹಾಗಿದ್ರೆ ಈ ಟಿಫಿನ್ ಬಾಕ್ಸಸ್ ತಂದಿದ್ದು? ಬಾಕ್ಸ್ ಅಷ್ಟೆಲ್ಲ ಸೀನೇ ಇಲ್ಲ. ಯಾರು ತಂದ್ರು ಏನು, ನನಗೇನು ಗೊತ್ತು? ನಾನು ಆಗಲೇ ಬಾತ್ರೂಮಲ್ಲಿ ಪೇಸ್ಟ್ ಇಲ್ಲ ಅಂತ ಕೂಗ್ದೆ, ನೀವಿಬ್ರು ಕೇಳಿಸ್ಕೊಳ್ಳೇ ಇಲ್ಲ. ಅಯ್ಯೋ, ತಂದ್ಕೊಡ್ತೀನಿ ಇರು ಪಾಪು. ಅಮ್ಮ, ಸಮರ್, ಅಲ್ಲಿ ಅಡುಗೆ ಮನೆ ಸ್ಟೋರ್ ರೂಮಲ್ಲಿ ಬಾಕ್ಸ್ ಒಳಗಡೆ ಟೂತ್ ಪೇಸ್ಟ್ ಇದೆ, ಹೋಗಿ ತೊಗೊಳ್ತೀಯಾ ಪ್ಲೀಸ್? ನಾವು ಈ ಬಾಕ್ಸ್ನೆಲ್ಲ ಸಾರ್ಟ್ ಔಟ್ ಮಾಡಬೇಕು. ಸರಿ ಬಾಸು. ಅವ್ನ ಪಾಡಿಗೆ ಅವ್ನು ಪೇಸ್ಟ್ ತೊಗೊಂಡು ಹೋಗ್ತಾನೆ, ನೀವು ಅವನ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ಮೊದಲು ಈ ಬಾಕ್ಸ್ ಕತೆ ಮುಗಿಸೋಣ. ಅಲ್ಲ ಪುಟ್ಟ, ಪಾಪು ತಂದಿಲ್ಲ ಅಂದ್ರೆ ಇಷ್ಟೊಂದು ಡಬ್ಬಿ ಬೇರೆ ಯಾರು ತರಕ್ ಸಾಧ್ಯ? ನಾನೇ ತಂದಿದ್ದು.
ಏನಿವಾಗ